ಸಮಾಜದ ಹಿರಿಯರು 106 ವರ್ಷಗಳ ಹಿಂದೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತ ಹುಟ್ಟು ಹಾಕಿ ಕುರುಬರ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದಾರೆ. ಏನ್ ಪ್ರೋಗ್ರೆಸ್ ಇದೆ. 115 ಜನ ನಿರ್ದೇಶಕರುಗಳು. ನಿಮ್ಮಗಳ ಮೇಲೆ ವೈಯಕ್ತಿಕ ನಮಗೆ ಯಾವುದೇ ಸಿಟ್ಟಿಲ್ಲ ಸ್ವಾಮಿ, ನೀವೆಲ್ಲ ನಮ್ಮ ಅಣ್ಣ ತಮ್ಮಂದ್ರೆ. ಆದ್ರೆ 115 ಜನ ಡೈರೆಕ್ಟರ್ಗಳು, ಇವತ್ತು 118ರಲ್ಲಿ 3 ಜನ ಲೆಸ್ 115 ಜನ ಡೈರೆಕ್ಟರ್ಗಳು ಇದ್ದೀರಲ್ಲ. ಯಾವತ್ತಾದ್ರೂ ಈ ಸಮಾಜ ಈ ಪರಿಸ್ಥಿತಿಗೆ ಬಂದಿದೆ, ನಾವು ಡೈರೆಕ್ಟರ್ಗಳಾಗಿದ್ದೀವಿ, ಇದನ್ನ ಯಾಕೆ ಸರಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡೋದಿದ್ಯಾ? ಡಿಸೆಂಬರ್ 22ನೇ ತಾರೀಕು ಎಲೆಕ್ಷನ್ ಆಗಿರುವುದು 2019. ಇವತ್ತಿನವರೆಗೂ ಲೆಕ್ಕ ಅಲ್ಲಿ ಉತ್ಪನ್ನ ಆಗುವಂತ ಹಿರಿಯರು ಮಾಡಿಕೊಟ್ಟಿರುವಂತಹ ಆಸ್ತಿಯ ಉತ್ಪನ್ನಗಳನ್ನ ಸಮಾಜದ ಮುಂದೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಮೈಸೂರಿನ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಕನಕ ಇಂಜಿನಿಯರಿಂಗ್ ಕಾಲೇಜ್ ಕಟ್ತೀವಿ ಅಂತೇಳಿ 12 ವರ್ಷಗಳ ಹಿಂದೆ 10 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಅರ್ಧಂಬರ್ಧ ಮಾಡಿ ಇಡೀ ಬಿಲ್ಡಿಂಗ್ ಅನ್ನು ಮಳೆ ಬಿಸಿಲಿಗೆ ನೀರಿಗೆ ಬಿದ್ದು ಪಳೆಯುಳಿಕೆ ಅಂತ ಆಗಿದೆಯಲ್ಲಪ್ಪ. ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಪೂರ್ಣಗೊಳಿಸ್ತಾ ಇಲ್ಲ? ಇದು ಪ್ರತಿಯೊಬ್ಬ ಕುರುಬನ ಹೊಟ್ಟೆಯಲ್ಲಿ ಒಂಥರ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ. ಈ ವರದಿಯನ್ನ ಕೇಳಿದ ಮೇಲೆ ಕುರುಬರು ಅತಿ ಹಿಂದುಳಿದ ಜಾತಿ ಅಂತ ಜಾತಿ ಗಣತಿ ಪಟ್ಟಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸಂತೋಷ ಪಡ್ಬೇಕಲ್ಲ, ಸಂಭ್ರಮಾಚರಣೆ ಮಾಡ್ಬೇಕಲ್ಲ. ಯಾರನ್ನ ಪ್ರಶ್ನೆ ಮಾಡ್ತೀರಿ? ಒಬ್ಬ ರಾಜಕಾರಣಿ ಇದ್ದಾರಾ? ಇಷ್ಟು ದಿವಸ ರಾಜಕಾರಣಿಗಳಿದ್ದಂಥವ್ರು ಬೆರಳೆಣಿಕೆ ಎಷ್ಟು? ಸ್ವತಂತ್ರ ಬಂದಾಗಿನಿಂದ 76 ವರ್ಷಗಳಲ್ಲಿ ಇಡೀ 76 ವರ್ಷಗಳಲ್ಲಿ ಕುರುಬರ ಶಾಸಕರು ಎಷ್ಟು ಜನ ಗೊತ್ತಾ? 118 ಜನ ಮಾತ್ರ. ಸಂಸದರುಗಳು ಎಷ್ಟು ಜನ? 10 ಮೀರಲ್ಲ. ರಾಜ್ಯಸಭಾ ಸದಸ್ಯರು ಕೋಳೂರು ಮಲ್ಲಪ್ಪನವರು, ಬಸವರಾಜಪ್ಪರು, ಇಷ್ಟೇ. ಯಾಕೆ MLC ಕೊಡ್ತಾ ಇಲ್ಲ? ಯಾಕೆ MP ಕೊಡ್ತಾ ಇಲ್ಲ? ಯಾಕೆ ರಾಜ್ಯಸಭಾ ಕೊಡ್ತಾ ಇಲ್ಲ? ಕುರುಬರಲ್ಲಿ ಅತಿ ಹಿಂದುಳಿದಿದ್ದಾರೆ, ಅವ್ರು ಯಾಕೆ ಕೊಡ್ಬೇಕು? ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿಲ್ಲ. ಇದವ್ರ ಮನ್ಸಲ್ಲಿ ಬಂದ್ಬಿಟ್ಟಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಹಂಗೇ ನಡ್ಕೊಳ್ತಾ ಇದ್ದೀರಿ. ಏನೋ ಒಂದು ನಿಗಮ ಕೊಡಬೇಕು. ರೇವಣ್ಣವರಿಗೆ ಗ್ಯಾರಂಟಿಗಳಿಗೆ ಒಂದು ಸೃಷ್ಟಿ ಮಾಡಿದ್ರು, ಒಂದು ಅಧ್ಯಕ್ಷ ಅಂತ ಕೊಟ್ಬಿಟ್ರು, ಮುಗೀತು. ಸಮಾಜದ ಕತೆ ಏನು? ಸಮಾಜದ ಕತೆ ಏನು? ಇನ್ನು ಈ 50 ವರ್ಷ ಅಲ್ಲ, ಇನ್ನು 100 ವರ್ಷ ಹೋದ್ರೂ ಸಹ ಈ ಸಮುದಾಯ ಅತಿ ಹಿಂದುಳಿದ ಅಲ್ಲ, ಅದಕ್ಕಿಂತ ಕೆಳಮಟ್ಟಕ್ಕೆ ತಗೊಂಡೋಗ್ತಾರೆ. ಪ್ರಶ್ನೆ ಮಾಡುವಂತಹ ಶಕ್ತಿಯನ್ನೇ ಕಳೆದುಕೊಂಡಿರುವಂತಹ ಸಮುದಾಯ. ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಂತ ಹೇಳ್ತೀರಿ, ಕನಕದಾಸರ ವಂಶಸ್ಥರು ಅಂತ ಹೇಳ್ತೀರಿ, ಹಕ್ಕ ಬುಕ್ಕರ ವಂಶಸ್ಥರು ಅಂತ ಹೇಳ್ತೀರಿ, ಅಹಲ್ಯಾಬಾಯಿ ಹೋಳ್ಕರ್ ಅವರ ವಂಶಸ್ಥರು ಅಂತ ಹೇಳ್ಕೊಳ್ತೀರಿ. ಆ ಧೈರ್ಯನೂ ಇಲ್ಲ, ಆ ಪ್ರಶ್ನಿಸುವಂತಹ ಹಕ್ಕು ಕಳ್ಕೊಂಡ್ಬಿಟ್ಟಿದ್ರಲ್ಲ ನೀವು. ಯಾತಕ್ಕೆ? ನೀವು ಕುರುಬ್ರಲ್ವಾ? ನಿಮ್ಮ ಸಮುದಾಯ ಈ ಹಂತಕ್ಕೆ ಹೋಗ್ತಾ ಇದೆಯಲ್ಲ. ವರದಿ ಕೊಟ್ಟಿರೋ ಪ್ರಕಾರ ಹೋಗಿದೆಯಲ್ಲ. ಏನ್ ಪ್ರಶ್ನೆ ಮಾಡ್ತಾ ಇದ್ದೀರಿ? ಡೊಳ್ಳು ಹೊಡಿತೀರಾ? ಭಂಡಾರ ಹಚ್ತೀರಾ? ಉಗ್ಗಿ ತಿಂತೀರಾ? ದೇವ್ರುಗಳು ಹೊತ್ಕೊಂಡ್ ಬರ್ತೀರಾ? ಯಾವನ್ಗೋ ಟಿಕೆಟ್ ಕೊಟ್ರೆ ಜೈಕಾರ ಹಾಕ್ತೀರಾ? ಓಟ್ ಹಾಕಿಸ್ತೀರಾ? ವಾಟ್ಸಪ್ಪಲ್ಲಿ ಜಗಳ ಮಾಡ್ತೀರಾ? ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡ್ತೀರಾ? ಇಷ್ಟೇನಾ ನಿಮ್ದು? ನಾಳೆ ದಿವಸ ಇವತ್ತಿನ ಪರಿಸ್ಥಿತಿನಲ್ಲಿ ಈ ಸ್ಥಿತಿ ಆದ್ರೆ ನಾಳೆ ದಿವಸ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ರಾಜಕಾರಣಿಗಳನ್ನೇ ಬೆಳೆಸದಂತಹ ಸಮುದಾಯ ನಮ್ದು. ಒಬ್ಬ ರಾಜಕಾರಣಿ ಇಲ್ಲ. ರಾಜ ಇರುವಂತಹ ರಾಜಕಾರಣಿಗಳಿಗೆ ಸಮಾಜದ ಬಗ್ಗೆ ಭಯನೇ ಇಲ್ಲ. ಉದಾಹರಣೆ ಬೇಕಾ? ಉದಾಹರಣೆ ಕೊಡ್ಲಾ? ಸೈದಾಪುರದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಸಚಿವರು ಬರ್ತಾರೆ ಅಂತೇಳಿ 500 ಫ್ಲೆಕ್ಸ್ ಹಾಕ್ಸಿದ್ರು, ಸಚಿವರು ಬರಲೇ ಇಲ್ಲ. ಯಾಕಂದ್ರೆ ಅವ್ರ ಭಯ ಇಲ್ಲ, ಸಮಾಜದ ಬಗ್ಗೆ ಭಯ ಇಲ್ಲ. ಆದರೂ ಸಹ ನಮ್ಮ ಸಮುದಾಯದವ್ರಿಗೆ ಅರ್ಥ ಆಗೋದಿಲ್ಲ. ಇದು ವಾಸ್ತವ ಸ್ಥಿತಿ. ಸಮುದಾಯವನ್ನ ಬಳಸಿಕೊಂಡು ಯಾವ ರೀತಿ ನಾವು ಆರ್ಥಿಕವಾಗಿ ಸ್ವಂತಕ್ಕೆ ಬಳಸ್ಕೊಳ್ಬಹುದು ಅಂತೇಳಿ ಒಂದಷ್ಟು ಜನ, ಬೆರಳೆಣಿಕೆಯಷ್ಟು ಜನ ಸಮುದಾಯವನ್ನ ಬಳಸ್ಕೊಂಡು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಅನಾದಿ ಕಾಲದಿಂದ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಪ್ರಶ್ನಿಸುವಂತಹ ಶಕ್ತಿ ನಮ್ಮಲ್ಲಿಲ್ಲ ಅಂತ ಅವ್ರಿಗೆ ಗೊತ್ತಿದೆ.
ಕುರುಬರು ಅಂತಂದ್ರೆ ಡೊಳ್ಳೊಡಿಸಿ, ಎಣ್ಣೆ ಹೊಡಿಸಿ, ಕೇಕೆ ಹಾಕ್ಸಿ, ಭಂಡಾರ ಹಚ್ಚಿಸ್ಬಿಟ್ರೆ ಇಷ್ಟೇ ಕುರುಬರ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಅವರು ಬಳಸ್ಕೊಂಡೇ ಇವತ್ತು ಈ ಪರಿಸ್ಥಿತಿಗೆ ತಂದಿಟ್ಟಿರುವಂಥದ್ದು. ನಾವು ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿಕೊಂಡೇ ಮಾತಾಡ್ತಾ ಇದ್ದೀವಿ. ಒಬ್ಬ ಸಮುದಾಯದ ವ್ಯಕ್ತಿಯಾಗಿ ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ಸಮಾಜದ ಮುಂದೆ ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಎದ್ದೇಳಿ, ಈಗಲಾದರೂ ಎಚ್ಚೆತ್ಕೊಳ್ಳಿ. ಅತಿ ಹಿಂದುಳಿದ ಜಾತಿಯ ಪಟ್ಟಕ್ಕೆ ಹೋಗಿದ್ದೀರಿ ನೀವು. ಮುಂದುವರಿತಿರುವಂತಹ ಜಾತಿ ಅಲ್ಲ, ಅತಿ ಹಿಂದುಳಿದ ವರ್ಗಕ್ಕೆ. ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ನೀವು ಮನುಷ್ಯರಾಗ್ತೀರಿ. ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ನಮ್ಮ ಜಾತಿ ಈ ಪರಿಸ್ಥಿತಿಗೆ ಬಂದಿದೆ, ನಾವು ಎಚ್ಚೆತ್ಕೊಳ್ಬೇಕು, ನಾವು ಮೇಲೇರಿಸಬೇಕು ಅಂತೇಳಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಶಿಕ್ಷಣ ಸಂಸ್ಥೆಗಳಿಲ್ಲದಂತಹ ಜಾತಿ, ಬ್ಯಾಂಕ್ಗಳಿಲ್ಲದಂತಹ ಜಾತಿ, ಉದ್ಯಮಗಳಿಲ್ಲದಂತಹ ಜಾತಿ, ರಾಜಕಾರಣಿಗಳೇ ಇಲ್ಲದಂತಹ ಜಾತಿ, ಮತ್ತು ಜಾತಿ ಯಾತಕ್ಕಿದೆ? ಈ ಪ್ರಶ್ನೆಯನ್ನ ನಿಮಗೆ ನೀವೇ ಮಾಡ್ಕೊಳ್ಳಿ, ಉತ್ತರ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಮನುಷ್ಯರಾಗಿ ಹುಟ್ಟಿದೀವಿ, ಆ ಜಾತಿಯಲ್ಲಿ ಹುಟ್ಟಿದೀವಿ, ಅದೇ ಜಾತಿಯಲ್ಲಿ ಬೆಳೀತಾ ಇದ್ದೀವಿ, ಅದೇ ಜಾತಿಯಿಂದನೇ ಸಾಯ್ತೀವಿ. ಆದರೆ ನಾವು ಹುಟ್ಟಿರುವಂತಹ ಜಾತಿಯ ಋಣ ನಮ್ಮ ಮೇಲೆ ಇದೆ. ಆ ಜಾತಿಯನ್ನು ಮೇಲೆತ್ತೋದಕ್ಕೆ ನಮ್ಮ ಕೈಯಲ್ಲಾದಂತಹ ಸಹಕಾರಗಳನ್ನು ಕೊಟ್ಟು ಹೋಗಬೇಕು. ಜೀವನ ಶಾಶ್ವತ ಅಲ್ಲ. ಆಗಲೇ ನಿಮ್ಮ ಜೀವನ, ಎಲ್ಲರ ಜೀವನ ಸಾರ್ಥಕ ಆಗುತ್ತೆ. ಸಮಾಜವನ್ನು ಬಳಸಿಕೊಂಡು ವೈಯಕ್ತಿಕ ಲಾಭಕ್ಕೋಸ್ಕರಾಗಿ ಬಳಸ್ಕೊಳ್ತಾ ಇದ್ದಾರಲ್ಲ, ಅವರುಗಳು ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಿಜಕ್ಕೂ ಬಹಳ ಬೇಸರ ಆಗ್ತಾ ಇದೆ, ಬಹಳ ನೋವಾಗ್ತಾ ಇದೆ. ಈ ಸಮುದಾಯ ಈ ಪರಿಸ್ಥಿತಿಗೆ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು. ಅತಿ ಹಿಂದುಳಿದ ಜಾತಿ ಪಟ್ಟಿಗೆ ಸೇರಿದಂತಹ ಕುರುಬರು ಅಂತೇಳಿ ಸಂಭ್ರಮಾಚರಣೆ ಮಾಡ್ತೀರಾ? ಪ್ರಶ್ನೆ ಮಾಡ್ತೀರಾ? ಮಲಕ್ಕೊಂತೀರಾ? ಹೇಳ್ತೀರಾ? ಎಲ್ಲವೂ ನಿಮ್ಮ ಕೈಯಲ್ಲಿದೆ. ನಮಸ್ಕಾರ.